ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರಿಷೋರ್ ಮನೆಯಿಂದ ಅಂದರೆ ಗುಲ್ಬರ್ಗಾಯಿಂದ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂತು 8:30 ಆಗಿತ್ತು. ಸೊ ರಾಧಿಕಾ ಬೇಗನೆ ಎದ್ದು ತರಕಾರಿನೆಲ್ಲ ಕಟ್ ಮಾಡಿಬಿಟ್ಟು ತಿಂಡಿಗೆ ಏನು ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ಲು. ಸೊ ನಾನು ಕೂಡ ಈ ಕಡೆ ಸ್ನಾನನೆಲ್ಲ ಮುಗಿಸ್ಕೊಂಡು ರೆಡಿ ಆದ್ವಿ. ಸೊ ಸ್ವಲ್ಪ ಬೇಗನೆ 10 ಗಂಟೆ ಒಳಗೆ ರೆಡಿ ಆಗಬೇಕಾಗಿತ್ತು. ಸೊ ಟೈಮ್ ಹೆಂಗಾಗುತ್ತೆ ಅಂತ ಗೊತ್ತೇ ಆಗಲ್ಲಲ್ವಾ. ಹಾಗಾಗಿ ಎಷ್ಟೇ ಬೇಗ ಅಂದ್ಕೊಂಡ್ರು ಟೈಮ್ ಹತ್ತತ್ರ 11 ಗಂಟೆ ಹಾಗೆ ಹೋಯಿತು. ಇಲ್ಲಿ ನಾನು ನಮ್ಮ ಮನೆಯವರು ಸೇಮ್ ವೈಟ್ ಆ್ಯಂಡ್ ವೈಟಲ್ಲಿ ಹಾಯ್ಕೊಂಡಿದ್ವಿ. ಸೊ ಇವಾಗ ರಿಷಿ ಕೂಡ ರೆಡಿ ಆದ, ತಿಂಡಿ ಎಲ್ಲ ಮುಗಿಸ್ಕೊಂಡು ಸೊ ಎಲ್ಲರೂ ಒಟ್ಟಿಗೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ನಾವು ಎಲ್ಲಿಗೆ ಹೋಗ್ತೀವಿ ಅಂತ. ಸೊ ನನ್ನ ಬ್ಲಾಗ್ನ ಎಲ್ಲಿ ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿ. ಸೊ ಆಲ್ರೆಡಿ ತಮ್ಮಲೇನೆ ನೋಡಿರ್ತೀರ, ಸೊ ಗೊತ್ತಾಗಿರುತ್ತೆ. ಇಲ್ಲಿ ನಾನು ರಾಧಿಕಾ ಸೇಮ್ ಸಾರಿನ ತೊಗೊಂಡಿದ್ವಿ. ಸೊ ನಮ್ಮ ಸಾರಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಹೋಗಿ ಕಮೆಂಟ್ ಹಾಕಿ. ಓಕೆ, ಇವಾಗ ಎಲ್ಲರೂ ಒಟ್ಟಿಗೆ ರೆಡಿ ಆಗಿಬಿಟ್ಟು ಸೊ ಆಟೋಕ್ಕೆ ಹೋದ್ರಾಯಿತು ಅಂತ ಹೋಗ್ತಾ ಇದ್ದೀವಿ. ಸೊ ಬೈಕಲ್ಲಿ ಹೋಗ್ಬೋದಿತ್ತು, ಸೊ ಬರುವಾಗ ಬೈಕ್ ಏನಕ್ಕೆ ಬೇಡ ಅಂತ ಆಟೋಕ್ಕೆ ಹೋದ್ರಾಯಿತು ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಆಟೋ ಬರೋದು ಸ್ವಲ್ಪ ಕಷ್ಟನೇ ಆಯಿತು, ಆದರೂ ಸ್ವಲ್ಪ ವೇಟ್ ಮಾಡಿಬಿಟ್ಟು ಸೊ ಫೈನಲಿ ಆಟೋದಲ್ಲಿ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ರಿಷಿಗಂತೂ ಫುಲ್ ಖುಷಿ, ನಾವೆಲ್ಲರೂ ಒಟ್ಟಿಗೆ ಹೋಗ್ತಿದ್ದೀವಿ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಸೊ ಅವನ ಕಣ್ಣಿಗೆ ಚಸ್ಮಾ ಹಾಕೊಳ್ಳೋದೇನು, ಸೊ ಅವನ ಸ್ಟೈಲ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದ. ಹಾಗಾಗಿ ಓಕೆ ಫೈನಲಿ ನಾವು ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ಒಂದು ಕಡೆ ಎಮೋಷ್ನಲ್ಲು ಆಗ್ತಿದೆ, ಯಾಕಂದರೆ ಸುಮಾರು ದಿನ ಕನಸು ಆಗಿತ್ತಿದ್ದು. ಸೊ ನಮ್ಮ ಮನೆಯವರು ಹೋದ ವರ್ಷವೇ ತೊಗೋಬೇಕು ಅಂತಲೇ ರೆಡಿಯಾಗಿದ್ದರು. ಸೊ ಟೈಮ್ ಅಲ್ವಾ, ಯಾವ ಟೈಮಿಗೆ ಏನಾಗಬೇಕು ಅದು ಖಂಡಿತ ಆಗೇ ಆಗುತ್ತೆ. ಸೊ ಆ ಟೈಮ್ ನಮ್ಮದು ಇವತ್ತು ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಬೇಕು ಅಂತ ಫೈನಲಿ ನಾವೆಲ್ಲರೂ ರೆಡಿಯಾಗಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಫುಲ್ ಹ್ಯಾಪಿ, ಏನಕ್ಕಂದರೆ ಸೊ ನಾವು ಅಂದ್ಕೊಂಡಿರ್ತೀವಿ ಯಾವುದೋ ಒಂದು ಇಯರಲ್ಲಿ ಸೊ ನಾವು ಈ ಥರ ಆಗಬೇಕು ಅಂತ. ಸೊ ಈ ಇಯರ್ ಆ ಕ್ಷಣ ಆ ದಿನ ಇವಾಗೇ ಬಂದಾಗ ಅದು ಎಷ್ಟು ಖುಷಿಯಾಗುತ್ತೆ ಅಂತ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಓಕೆ ಫೈನಲಿ ಬಂದ್ವಿ ಶೋರೂಮ್ಗೆ. ಆಲ್ರೆಡಿ ಕಾಲ್ ಡೆಲಿವರಿ ಆಗ್ತಾಯಿದ್ವು ಸುಮಾರು. ಸೊ ಈ ಕಡೆ ನಾವು ಬರೋಷ್ಟರಲ್ಲಿ ನಮ್ಮ ಅತ್ತೆ ನಮ್ಮ ಮಾಮ ಅವರು ಕೂಡ ಶೋರೂಮ್ಗೆ ಬಂದು ರೀಚ್ ಆಗಿದ್ದರು. ಸೊ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ವಿ, ಇನ್ನೂ ಫುಲ್ ಖುಷಿ ಆಗ್ತಾಯಿತ್ತು. ಸೊ ಇಲ್ಲಿ ಶೋರೂಮಿಂದ ಸೊ ಕೆಲವೊಂದು ಪ್ರೊಸೀಜರ್ ಇರ್ತಲ್ಲ, ಸೊ ಕೆಲವೊಂದು ಸಿಗ್ನೇಚರ್ಸ್ ಆಗಿರ್ಬೋದು, ಸೊ ಕೆಲವೊಂದು ಡಾಕ್ಯುಮೆಂಟ್ಸ್ ಸಿಗ್ನೇಚರ್ಸ್ ಆಗಿರ್ಬೋದು, ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಾಯಿದ್ರು. ಅಲ್ಲೇ ಪೂಜೆನೆಲ್ಲ ಮುಗಿಸಿ ಸೊ ಎಲ್ರಿಗೂ ಸ್ವೀಟ್ ಎಲ್ಲ ಕೊಟ್ಬಿಟ್ಟು ಸೊ ಫೈನಲಿ ಕಾರ್ನ ಆಚೆ ತೊಗೊಂಡು ಬಂದ್ವಿ. ಎಷ್ಟು ಖುಷಿ ಆಗ್ತಿತ್ತು ಅಂದರೆ ತುಂಬ ಖುಷಿ ಆಗ್ತಿತ್ತು. ನಮ್ಮ ಅತ್ತೆ ನಮ್ಮ ಮಾಮ ಅವರು ಕೂಡ ತುಂಬ ಖುಷಿ ಪಡ್ತಾಯಿದ್ರು. ಫೈನಲಿ ಒಂದು ಫ್ಯಾಮ್ಲಿ ಅಂದರೆ ಹಿಂಗಿರಬೇಕು. ಸೊ ನಾವು ಹೋಗೋಕ್ಕಿಂತಲೂ ನಮ್ಮವ್ರ ಜೊತೆಗೆ ನಮ್ಮ ಖುಷಿ ಹಂಚ್ಕೊಳ್ಳೋದಿದೆಯಲ್ಲ, ಅದು ಎಷ್ಟು ಖುಷಿಯಾಗಿರುತ್ತಲ್ವ ಜೀವನದಲ್ಲಿ. ಸೊ ಆ ಒಂದು ಟೈಮು ಕೂಡ ನಾವು ಎಂಜಾಯ್ ಮಾಡಬೇಕು, ಪ್ರತಿಯೊಂದು ಕ್ಷಣವೂ ಎಂಜಾಯ್ ಮಾಡಬೇಕು ಅಂಥೇಳಿ ಸೊ ಎಲ್ಲರೂ ಫುಲ್ ಹ್ಯಾಪಿಯಾಗಿದ್ವಿ. ಸೊ ಫೈನಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಸೊ ರೋಡಿಗೆ ತೊಗೊಂಡೆ ಬಂದರು ಕಾರ್ನ. ಸೊ ಇನ್ನು ಗುಲ್ಬರ್ಗದಲ್ಲಿ ಅಪ್ಪನ ಗುಡಿಗೆ ಹೋಗ್ಬಿಟ್ಟು
ಪೂಜೆನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಊರಿಗೆ ಹೋದ್ರಾಯಿತು ಅಂಥೇಳಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಸೊ ಈ ಕಡೆ ಊರಿಂದ ನಮ್ಮ ಅತ್ತೆ ಬಂದಿದ್ರಲ್ವ, ಅವರು ಕೂಡ ಸ್ವಲ್ಪ ಗಡಿಬಿಡಿಯಲ್ಲೇ ಬಂದಿದ್ದರು. ಏನಕ್ಕಂದರೆ ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಕೂಡ ಪೂಜೆನ ಮುಗಿಸ್ಬೇಕು. ಹಾಗಾಗಿ ಮನೆಯಲ್ಲಿ ಕೂಡ ಸ್ವಲ್ಪ ಮನೆ ಕಡೆ ಕೂಡ ಸ್ವಲ್ಪ ಬೇಗ ಬೇಗ ಹೋಗೋಣ ಅಂತ ಅವರು ಕೂಡ ಅವಸರ ಮಾಡ್ತಾಯಿದ್ರು. ಹಾಗಾಗಿ ನಾವು ಫೈನಲಿ ಸೊ ಅಪ್ಪನ ಗುಡಿಗೆ ಬಂದ್ವಿ. ಇವಾಗ ಅಲ್ಲಿ ಕೂಡ ಪೂಜೆನೆಲ್ಲ ನೀಟಾಗಿ ಮುಗಿಸ್ಕೊಂಡು ಅಲ್ಲಿ ಕೆಲವೊಂದು ಸ್ಟ್ಯಾಚುಸ್ ಎಲ್ಲ ಮಾಡಿದ್ರಲ್ಲ ಅವು ಕೂಡ ನೋಡಿಕೊಂಡು ಬಂದ್ವಿ. ಇವಾಗ ಟೈಮ್ ಬಂದು 4:45 ಗಂಟೆ ಆಗಿತ್ತು. ಸೊ ನಾವು ಎಷ್ಟೇ ಬೇಗ ಬೇಗ ಅಂದ್ರೂ ಪೂಜೆ ಅದು ಆಗಬೇಕಂದ್ರೆ ಸ್ವಲ್ಪ ಲೇಟೇ ಆಗುತ್ತೆ ಅಲ್ವಾ. ಏನಕ್ಕಂದರೆ ದೇವಸ್ಥಾನದಲ್ಲಿ ಸುಮಾರು ಜನನೂ ಇರ್ತಾರೆ. ಸೊ ಸಡನ್ನಾಗಿ ನಮ್ಮದೇ ಕೆಲಸ ಆಗಲಿ ಅಂದರೆ ಆಗಲ್ಲ. ಸ್ವಲ್ಪ ಕಾಯ್ದು ತಾಳ್ಮೆಯಿಂದ ಸೊ ನಾವು ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡು ಆರತಿನೆಲ್ಲ ತೊಗೊಂಡು ಇನ್ನೇನು ಅಲ್ಲಿಂದ ಮನೆ ಕಡೆ ಹೊರಡಬೇಕಾಗಿತ್ತು. ಮನೆಗೆ ಬಂದು ರೀಚ್ ಆಗೋಷ್ಟರಲ್ಲಿ ಟೈಮ್ ಬಂದು 7:30 ಆಗಿತ್ತು. ಇರೋ ಕೆಲಸನೆಲ್ಲ ಮುಗಿಸ್ಕೊಂಡು ಸೊ ಈ ಕಡೆ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಸೊ ಮನೆ ಮುಂದೆನೂ ಪೂಜೆ ಮಾಡ್ತಾಯಿದ್ದೀವಿ. ಸೊ ನಮ್ಮ ಮನೆ ಮುಂದೆ ಇರೋ ಅಕ್ಕಪಕ್ಕದಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಕರೆದ್ಬಿಟ್ಟು ಅವರಿಗೂ ಪೂಜೆಗೆ ಹೇಳಿದ್ವಲ್ವ, ಅವರನ್ನು ಕರೆದ್ಬಿಟ್ಟು ಕಾರಿನ ಮುಂದೆ ಮುತ್ತೈದೆಯರನ್ನ ಉಣಿಸಿ ಎಲ್ಲ ರೆಡಿ ಮಾಡಿದ್ವಿ. ಅಷ್ಟರಲ್ಲಿ ಮಳೆ ಬಂದೇ ಬಿಡ್ತು. ಮಳೆ ಬಂದಿದ್ದು ಒಂಥರ ಖುಷಿ ಆಯಿತು. ಏನಕ್ಕಂದರೆ ಎಲ್ಲ ತಣ್ಣಗೆ ನೆಮ್ಮದಿಯಾಗಿ ಆಯಿತು ಅನ್ನೋ ಒಂದು ಫೀಲ್ ಕೂಡ ಬರ್ತಾಯಿತ್ತು. ಯಾವುದೇ ಒಂದು ಕೆಲಸ ಮಾಡಿದ್ರೂ ಸೊ ಆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಮನೆಯವರು ಕೂಡ ಆಂಜನೇಯನ ತುಂಬ ನಂಬ್ತಾರೆ. ಸೊ ಮೊದಲು ಆಂಜನೇಯನಿಗೆ ಪೂಜೆ ಸಲ್ಲಿಸ್ಬಿಟ್ಟು ಆಮೇಲೆ ನಾವು ಮನೆ ಮುಂದೆ ಪೂಜೆ ಮಾಡಿಸಿದ್ವಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಆ ಬಜರಂಗಿ ಆಶೀರ್ವಾದ ಸದಾ ನಮ್ಮ ಮನೆಯವ್ರ ಮೇಲೆ ಯಾವಾಗಲೂ ಹೀಗೆ ಇರಲಿ, ಸೊ ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ಕೊಂಡು ಇವತ್ತಿನ ಡೇ ಫುಲ್ ಹ್ಯಾಪಿಯಾಗಿದ್ವಿ. ಯಾವಾಗಲೂ ಇದೇ ರೀತಿಯಾಗಿ ಸೊ ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದೇ ಆಗಲಿ. ಈ ಬೆಳಕಿನ ಹಬ್ಬ ಎಲ್ಲರಿಗೂ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಜೊತೆಗೆ ಸೊ ಬೆಳಕನ್ನು ಸದಾ ಬೆಳಗ್ತಾ ಇರಲಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಇನ್ನೂ ನನ್ನ ಬ್ಲಾಗ್ನ ನೋಡಿಲ್ಲ ಸೊ ಕೊನೆವರೆಗೂ ನೋಡಿ. ಸೊ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಕಳಿಸೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ಬಂದು ನಿಮಗೆ ರೀಚ್ ಆಗುತ್ತೆ. ಸೊ ಆವಾಗ ನೀವು ಸಡನ್ನಾಗಿ ನನ್ನ ವಿಡಿಯೋನ ನೋಡ್ಬೋದು. ಸೊ ಓಕೆ, ಹೀಗಿತ್ತು ಇವತ್ತಿನ ಡೇ. ಸೊ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.